ಹಲೋ, ಐ ಆಮ್ ಪ್ರೊಫೆಸರ್ ಡಾಕ್ಟರ್ ಪಿ ಸುರೇಂದ್ರ ಪಾದ್ಯ. ಈಗ 14/5/2025 ನಿಮಗೆ 8ನೇ ಮನೆಯ ಬಗ್ಗೆ ಸ್ವಾರಸ್ಯಕರವಾದ ವಿಚಾರಗಳನ್ನು ತಿಳಿಸಲಿಕ್ಕಿದ್ದೇನೆ. ಕೆಲವರು 8ನೇ ಮನೆ ಅಂದರೆ ಬರೇ ಸಾವಿನ ಮನೆ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. 8ನೇ ಮನೆ ಸಾವಿನ ಮನೆ ಅಲ್ಲ, ಅದು ನಮ್ಮಗಳ ಅಡೆತಡೆಗಳ ಮನೆ, ಹರ್ಡಲ್ಸ್. ಅದು ನಮ್ಮಗಳ ಬದಲಾವಣೆಗಳ ಮನೆ, ಟ್ರಾನ್ಸ್ಫಾರ್ಮೇಶನ್, ಚೇಂಜ್. ನಿಮ್ಮ ಆಧ್ಯಾತ್ಮಿಕತೆಯೂ ಇಲ್ಲಿ ಕೆಲಸಕ್ಕೆ ಬರುತ್ತೆ ಅನ್ನಿ. ಸ್ಪಿರಿಚುವಲ್ ಹೌಸ್. ನಿಮ್ಮ ಜ್ಯೋತಿಷ್ಯ ಜ್ಞಾನವೂ ಕೆಲಸಕ್ಕೆ ಬರ್ತದೆ. ಕವಡಿಕೆ ಶಾಸ್ತ್ರವೂ ಕೆಲಸಕ್ಕೆ ಬರ್ತದೆ. ತಾಂಬೂಲ ಶಾಸ್ತ್ರವೂ ಕೆಲಸಕ್ಕೆ ಬರ್ತದೆ. ಆಮೇಲೆ ಅಷ್ಟಮಂಗಲ ಪ್ರಶ್ನೆಯೂ ಕೆಲಸಕ್ಕೆ ಬರ್ತದೆ. ದಟ್ ಈಸ್ ಕಾಲ್ಡ್ ಬೋತ್ ಅಕಲ್ಟ್ ಆಸ್ ವೆಲ್ ಆಸ್ ಸ್ಪಿರಿಚುವಲ್ ಹೌಸ್. ಇದು ನಿಮ್ಮ ಇನ್ಶೂರೆನ್ಸಿನ ಮನೆ, ಇದು ನಿಮ್ಮ ಸೀಕ್ರೆಟ್, ಇದು ನಿಮ್ಮ ಆನ್ಸೆಸ್ಟರ್ಸ್ ಪ್ರಾಪರ್ಟಿ ಮನೆ, ಇದು ನಿಮ್ಮ ಗ್ರ್ಯಾಚ್ಯುಟಿ ಮನೆ, ಇದು ನಿಮ್ಮೆಲ್ಲರ ಪೆನ್ಷನಿನ ಮನೆ. ನಿಮ್ಮಗಳ ಡ್ರಗ್ ಅಡಿಕ್ಷನ್, ಹಿಡನ್ ರೋಗಗಳು ಹಾಗೂ ನಿಮ್ಮಲ್ಲಿನ ಕ್ರಿಮಿನಲ್ ಯೋಚನೆಗಳನ್ನು ಇಲ್ಲಿ ತಿಳಿಸುತ್ತದೆ. ಓಕೆ, ಇದು ಸೆಕ್ಸುವಲ್ ಹೌಸು ಹೌದು, ಕಾಮದ ಮನೆ. ಅಲ್ಲಿ ರಾಹು ಇತ್ತಂದ್ರೆ ನೀವು ಬೇರೆ ಹೆಂಗಸರ ಹಿಂದೆ ಸವಾರಿಯನ್ನು ಮಾಡಬಹುದು. ನಿಮ್ಮನ್ನು ಅಳೆಯುವುದು ಕಷ್ಟಕರ. ನೀವು ಮಾಡದೆ ಹಿಂದೆ ಹೋಗದೇ ಇದ್ರು ಕೂಡ, ಅಂದ್ರೆ ಓವರ್ ಕ್ರಾಸ್ ಆಗದೇ ಇದ್ರು ಕೂಡ ಅವರನ್ನ ಆಲ್ವೇಸ್ ನೋಡ್ತಾ ಇರುವುದು, ಅವರ ಬಗ್ಗೆ ಯೋಚನೆ ಮಾಡುವುದು, ಇದೆಲ್ಲ ನಿಮ್ಮಲ್ಲಿ ಬರ್ತದೆ. ರಾಹು ಇರಬೇಕು ಅಷ್ಟೇ. ಸೊ ಒಂದು ರೀತಿಯಲ್ಲಿ ಬ್ಲೂ ಫಿಲ್ಮ್ ನೋಡಿ ಆದರೂ ತೃಪ್ತಿಕರವನ್ನು ಪಡ್ತೀರಾ ರಾಹು ಇದ್ದಲ್ಲಿ. ತಿಳ್ಕೊಳ್ಳಿ, ನಾನು ಬಹಳ ಒಳ್ಳೆಯವನು ಅಂತ ಹೇಳಿದ್ರೆ ನಾನು ನಂಬಲಿಕ್ಕಿಲ್ಲ. ಇದನ್ನೆಲ್ಲ ಕೊಲ್ಲಂಕುಲ್ಲ ಹೇಳಿದ್ದೇನೆ. ಇನ್ನೂ ಒಂದು ವಿಚಾರ ಗೊತ್ತಾ ನಿಮಗೆ? ನೋಡಿ, ಇದು ಮೋಕ್ಷ ತ್ರಿಕೋಣಕ್ಕೆ 4, 8, 12ಕ್ಕೆ ಸೇರ್ತದೆ. ಈ 8ನೇ ಮನೆ ಅನ್ನೋದು ನಮಗೆ ಗೋಚರಿಸುವ ಅರ್ಧ ಜೋಡಿಯಾಕಿನಲ್ಲಿ ಬರ್ತದೆ, ಅಂದರೆ 7 ಮತ್ತು 12ರ ಮಧ್ಯ. ಇದರಿಂದಾಗಿ ಜಾತಕರ ಎಲ್ಲ ಆಕ್ಷನ್ ಅನ್ನೋದು ಸಾರ್ವಜನಿಕರಿಗೆ ಗೋಚರಿಸ್ತದೆ. ಯಾಕಂದ್ರೆ 7 ಪಬ್ಲಿಕ್ ಹೌಸ್. ಓಕೆ, 1ರಿಂದ 7ರವರೆಗೆ ಮದ್ದು ಹಾಫ್ ಸೆಮಿಸ್ಫಿಯರ್ ಅಂತೇಳಿ. ಈ 8ನೇ ಮನೆ ಅನ್ನೋದು ಗೋಚರ, 2ನೇ ಮನೆ ಅನ್ನೋದು ಅಗೋಚರ. ಓಕೆ, 8ನೇ ಮನೆ ಅನ್ನೋದು ಪಾಶ್ಚಿಮಾತ್ಯ ಹೆಮಿಸ್ಫಿಯರ್ ಬರ್ತದೆ. ಅಂದರೆ ಜಾತಕರ ನೇಚರ್ ನಿಷ್ಕ್ರಿಯ ಹಾಗೂ ಸೂಕ್ಷ್ಮ ಇನ್ ಆಕ್ಷನ್, ಸಬ್ಟಲ್. ಓಕೆ, ನಿಷ್ಕ್ರಿಯ. ಸೊ ನಿಮಗೆ ಇನ್ನೂ ಒಂದು ಹೇಳಬೇಕಾದ್ರೆ, ಅದಕ್ಕೆ ನೋಡಿ 2 ಈಗ ಫೈರಿ, ಅರ್ಧಿ, ಏರಿ, ವಾಟ್ರಿ ಅಂತೇಳಿ ಇದೆ ಸೈನ್. ಹೇಗೆ? ಮೇಷ ಫೈರಿ ಸೈನ್, ವೃಷಭ ಅರ್ಧಿ ಸೈನ್, ಏರಿ ಸೈನ್ ಜಮಿನಿ, ವಾಟ್ರಿ ಸೈನ್ ಕಟಕ. ಮತ್ತೆ ರಿಪೀಟ್: ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ. ಫೈರಿ, ಅರ್ಧಿ, ಏರಿ, ವಾಟ್ರಿ. ಅಗೇನ್ ರಿಪೀಟ್: ಧನು, ಮಕರ, ಕುಂಭ, ಮೀನ. ಫೈರಿ, ಅರ್ಧಿ, ಏರಿ, ವಾಟ್ರಿ. ಈಗ ನಾವು ಫೈರಿ ಸೈನ್ ತಗೊಳ್ಳೋಣ. 1, 5, 9 ಅಂದ್ರೆ ಮೇಷ, ಸಿಂಹ, ಧನು. ಅಲ್ಲಿಂದ 8ನೇ ಮನೆ ಲೆಕ್ಕ ಹಾಕೊಳ್ಳಿ. ಫೈರಿ ಸೈನ್, ಮೇಷದಿಂದ 8ನೇ ಮನೆ ಯಾವುದು? ವೃಶ್ಚಿಕ, ವಾಟ್ರಿ ಸೈನ್ ಬಂತು. ಧನುರಿಂದ 8ನೇ ಮನೆ ಯಾವುದಾಯ್ತು? ಕಟಕ ಬಂತು, ವಾಟ್ರಿ ಸೈನ್ ಆಯಿತು. ಅದೇ ಕನ್ಯಾದಿಂದ 8ನೇ ಮನೆ, ಸಿಂಹದಿಂದ 8ನೇ ಮನೆ ಮೀನವಾಯಿತು, ವಾಟ್ರಿ ಸೈನ್. ನೋಡಿ ಎಷ್ಟು ಆಯ್ತಾ ಟ್ರಾನ್ಸ್ಫಾರ್ಮೇಶನ್ ನೋಡಿ. ಆಮೇಲೆ ಅರ್ಧಿ ಸೈನ್ ತಗೊಳ್ಳಿ. ಅರ್ಧಿ ಸೈನಿಂದ 8ನೇ ಮನೆ ಯಾವುದು? ಫೈರಿ. ನೆಕ್ಸ್ಟ್ ಅರ್ಧಿ ಕನ್ಯಾ, ಕನ್ಯಾದಿಂದ 8ನೇ ಮನೆ ಮೇಷ, ಫೈರಿ ಸೈನ್. ಆಮೇಲೆ ಯಾವುದು? ಮಕರ,
ಮಕರ ಇಸ್ ಭೂತ್ ತತ್ವ. ಅಲ್ಲಿಂದ 8ನೇ ಮನೆ ಸಿಂಹ, ಫೈರಿ ಸೈನ್. ಈಗ ಏರಿಗೆ ಬರೋಣ, ಜಮಿನಿ. ಅಲ್ಲಿಂದ 8ನೇ ಮನೆ ಯಾವುದು? ಅರ್ಧಿ ಸೈನ್, ಮಕರ. ತುಲಾದಿನ 8ನೇ ಮನೆ ವೃಷಭ, ಅರ್ಧಿ ಸೈನ್. ಹೌದಾ? ಕುಂಭದಿಂದ 8ನೇ ಮನೆ ಕನ್ಯಾ, ಅರ್ಧಿ ಸೈನ್. ನೋಡಿ. ಆಮೇಲೆ ವಾಟರಿ ಸೈನ್ ಇಂದ 8ನೇ ಮನೆ ಏರಿ ಸೈನ್, ತುಲಾ. ಕಟಕದಿಂದ 8ನೇ ಮನೆ ಏರಿ ಸೈನ್. ಮೀನದಿಂದ 8ನೇ ಮನೆ ತುಲಾ, ಏರಿ ಸೈನ್. ಕಟಕದಿಂದ 8ನೇ ಮನೆ ಆಯಿತು, ಮೀನದಿಂದ ಆಯಿತು. ವೃಶ್ಚಿಕದಿಂದ 8ನೇ ಮನೆ ವೃಷಭ, ಅರ್ಧಿ ಸೈನ್. ಎಷ್ಟು ಒಳ್ಳೆಯದಲ್ವಾ? ಈಗ ಇನ್ನೂ ಅಂತ ಹೇಳ್ತೇನೆ ನಿಮಗೆ. ಏನಂತ? ಈಗ 5ನೇ ಮನೆಯಲ್ಲಿ 8ನೇ ಮನೆ ಅಧಿಪತಿ ಇದ್ದ ಅಂತ ತಿಳ್ಕೊಳ್ಳಿ. ಈಗ ಮೊದಲು ಎಸ್, ನಮ್ಮೆಲ್ಲರ ಅಕಾಡೆಮಿಕ್ ವಿದ್ಯಾಭ್ಯಾಸವು 8ನೇ ಮನೆ ಅನ್ನುವುದು 12ನೇ ಮನೆ ಆಗಿರುತ್ತೆ. 12ನೇ ಮನೆ 9ನೇ ಮನೆಗೆ 12ನೇ ಮನೆ. ಓಕೆ. ಇನ್ನು ಕ್ಯಾರಿಯರ್ 8ನೇ ಮನೆ ಅನ್ನೋದು 10ನೇ ಮನೆಗೆ 11ನೇ ಮನೆ. ಕ್ಯಾರಿಯರ್ 8ನೇ ಮನೆ ಅನ್ನೋದು 10ನೇ ಮನೆಗೆ 11ನೇ ಮನೆಗೆ ಅಂದರೆ ಪ್ರಾಫಿಟ್. ಅಂದರೆ 8ನೇ ಮನೆ ಒಳ್ಳೇದಾಗಿದ್ರೆ ನಿಮಗೆ 10ನೇ ಮನೆ ಪ್ರಭಾವ ಚೆನ್ನಾಗಿದೆ. ಇನ್ನು ಮದುವೆ 8ನೇ ಮನೆ ಅನ್ನೋದು 7ನೇ ಮನೆಗೆ 2ನೇ ಮನೆ ಆಗಿರುತ್ತೆ. ಅಂದರೆ ಸ್ಪೌಸಿಗೆ ಧನಸ್ಥಾನ. ನೋಡಿ ಎಷ್ಟು ಸುಲಭ. ಸಂಬಂಧ ಹೆಂಡತಿಯ ಜೊತೆಯಲ್ಲಿ 8ನೇ ಮನೆ ಅವರು ಸೇರಿಕೊಂಡಿರುತ್ತೆ. ಮಕ್ಕಳು 8ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇದ್ದ ಪಕ್ಷದಲ್ಲಿ ನಮಗೆ ಮಿತವಾದ ಮಕ್ಕಳು ಹುಟ್ಟುತ್ತಾರೆ. ತಿಳ್ಕೊಳ್ಳಿ, 8ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿ ಇದ್ರೆ. 5ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿ ಇದ್ರೆ ನಮ್ಮ ಮಕ್ಕಳಿಂದ ಕಡಿಮೆ ಸಂತೋಷ ಬರ್ತದೆ. 5ನೇ ಮನೆ ಅಧಿಪತಿ ಸಪೋಸ್ ಶುಕ್ರ ವೃಶ್ಚಿಕದಲ್ಲಿದ್ರೆ ತೊಂದರೆ ಇಲ್ಲ. ಆದರೆ ನಿಮ್ಮ 8ನೇ ಮನೆ, ಓಕೆ, ಸೊ 5ನೇ ಮನೆ ಅಧಿಪತಿ 8ನೇ ಮನೆಯಲ್ಲಿದ್ರೆ ಉಪಾಸನಾ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಗಳು. ಓಕೆ, ಅಂದ್ರೆ ದಿ 5th house is good. ಸಪೋಸ್ ಐದನೇ ಮನೆ ಉಪಾಸನಾ ಶಕ್ತಿ ಅಂದ್ರೆ ವಿದ್ಯಾಭ್ಯಾಸ, ಮಂತ್ರ, ತಂತ್ರ ಹಾಗೂ ಯಂತ್ರ ತಿಳುವಳಿಕೆ ಅನ್ನುವುದು ಜಾತಕದಲ್ಲಿ ಅದು 8ನೇ ಮನೆ ಅನ್ನೋದು. ನಮ್ಮಲ್ಲಿನ ಹಿಡನ್ ಆಧ್ಯಾತ್ಮಿಕ ತಿಳುವಳಿಕೆಗಳು, ಅಕಲ್ಟ್ ವಿಜ್ಞಾನ ಇತ್ಯಾದಿಗಳು ಬರ್ತದೆ. ಅದನ್ನು 5 ಮತ್ತು 8ನೇ ಮನೆಗಳ ಒಳ್ಳೆ ಕಾಂಬಿನೇಷನ್ ಎನ್ನುವುದು ಜಾತಕರನ್ನ ಆ ದಾರಿಯಲ್ಲಿ ಹೋಗುವ ಹಾಗೆ ಆಶೀರ್ವದಿಸುತ್ತದೆ. 8ನೇ ಮನೆ ನೀವು ಮೇಷದಿಂದ 8ನೇ ಮನೆ ತಗೊಂಡ್ರು ಸಾಧ್ಯತೆ. ಕಾಲಪುರುಷನ 8ನೇ ಮನೆ. ಓಕೆ, ಸೊ ಉಪಾಸನಾ ಮಿಸ್ಟೇಕ್ ಮಾಡ್ತೇನೆ ಅಂದ್ರೆ ಉಪಾಸನಾ ಶಕ್ತಿ. ಓಕೆ, ಮತ್ತೆ ಹೆಸರು ಕೀರ್ತಿ ಬರ್ತದೆ ನಿಮಗೆ. ಕೆಲವರು ನೊಬೆಲ್ ಪ್ರೈಸ್ ತಗೊಂಡವ್ರದ್ದು ನಾನು ತೋರಿಸ್ತೇನೆ ನಿಮಗೆ. ಯಾರ್ದು? ಆಲ್ಬರ್ಟ್ ಐನ್ಸ್ಟೀನ್. ಅವನು ಮಿಥುನ ಲಗ್ನದವನೇ. 2ನೇ ಮನೆಯಲ್ಲಿ ಕೇತು, ಸೇಮ್ ನನ್ನದ್ದೇ. ಓಕೆ, 5ನೇ ಮನೆ ಅಧಿಪತಿ ಬಾರ್ನ್ ಇನ್ ಜಮಿನಿ ಲಗ್ನ ಲಾರ್ಡ್ ಮರ್ಕ್ಯೂರಿ ಈಸ್ ಇನ್ 10th house along with Venus, exalted Venus, ಲಕ್ಷ್ಮೀನಾರಾಯಣ ಯೋಗ.
Jupiter in 9th house with the exchange of house with 9th Lord Saturn. Saturn is in Pisces. ತಿಳ್ಕೊಳ್ಳಿ. ಧರ್ಮ ಕರ್ಮ ಇಲ್ಲಿ ಸ್ಯಾಟರ್ನ್ ಯೋಗಕಾರಕ ಗ್ರಹ ಮಿಥುನ ಲಗ್ನಕ್ಕೆ. Blessed with Saraswati Yoga, good scientist with creative knowledge. Exchange of house, Saturn. Moon in Scorpio sign, famous for mystic qualities. Scientist earned Nobel Prize in 1922 for the work done in Venus Rahu Dasha period. Okay? Venus is exalted in 10th house and Rahu is in 8th with exalted Mars. ನನ್ನ ಕೇಸಲ್ಲಿ ಕೂಡ ರಾಹು is in 8th but no Mars. Mars is in 7th. In Bhavakundali it is 6th. Okay? So, ಇದು ಆಲ್ಬರ್ಟ್ ಐನ್ಸ್ಟೀನ್ ಅವರದ್ದು. ಅದೇ ತರ ವರ್ನರ್ ಕೇರಿ ಅವರು ಕೂಡ ನೊಬೆಲ್ ಪೀಸ್ ಪ್ರೈಸ್. ಅವ್ರದ್ದು ಏನಾಗ್ತಂದ್ರೆ ತುಲಾ ಲಗ್ನದಲ್ಲಿ ರಾಹು and Mercury Sun, Venus in Makara. Okay, born in Libra Lagna with Rahu. Scientist earned Nobel Prize in 1932. Rahu dispositor Venus, which is 8th Lord. Rahu dispositor is 8th Lord. ತಿಳ್ಕೊಳ್ಳಿ. 8th house ವೃಷಭ. So dispositor of Venus is Saturn, 5th Lord. Venus is in 5th house. Okay, connection of 5th and 8th house is Rahu. So Rahu, the Venus Dasha period brought him success. ಅಂದ್ರೆ ನೀವು ಸರಿಯಾಗಿ ಓದಿ ಆಮೇಲೆ ಎಕ್ಸಾಂಪಲ್ ತಗೊಳ್ಬೇಕಾಗತ್ತೆ. ಓಕೆ, 8ನೇ ಮನೆಗೆ ಸಿಕ್ಕಾಪಟ್ಟೆ ಹೇಳ್ಬೋದು. ನಾನು ಇಷ್ಟಕ್ಕೆ ನಿಲ್ಲಿಸ್ತೇನೆ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.